ವೈಫಲ್ಯಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡ್ತಿದ್ದಾರಾ ಸಚಿವ ಈಶ್ವರ್ ಖಂಡ್ರೆ? 4 ವರ್ಷ ಬಿಜೆಪಿ ಸರ್ಕಾರವಿತ್ತು ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಬಿಜೆಪಿ ಸರ್ಕಾರವೇ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅಂತ. ಕ್ರಸ್ಟ್ ಗೇಟ್ ಕಟ್ ಆಗೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಮಾತು. ಇದನ್ನ ಹೈಟ್ ಆಫ್ ಇರೆಸ್ಪಾನ್ಸಿಬಿಲಿಟಿ ಅನ್ಬೇಕೇನೋ, ಬಹುಶಃ ಬೇಜವಾಬ್ದಾರಿಯ ತುತ್ತ ತುದಿ. ಇವ್ರು ಯಾವ ತರ ಬೇಜವಾಬ್ದಾರಿ ಮೆರಿತಾ ಇದ್ದಾರೆ ಅನ್ನೋದಕ್ಕೆ ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಮತ್ತೊಬ್ಬರಿರಲಿ, ಈಗ ಅಧಿಕಾರದಲ್ಲಿ ಇರೋರು ಮೇಂಟೈನ್ ಮಾಡ್ಬೇಕಲ್ವಾ? ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಲ್ಯಾಣ ಕರ್ನಾಟಕದ ಹಿರಿಯ ನಾಯಕರು ಮತ್ತು ರಾಜ್ಯದ ಸಚಿವರಾದಂತಹ ಈಶ್ವರ್ ಖಂಡ್ರೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕಲ್ಯಾಣ ಕರ್ನಾಟಕ ಭಾಗದ ಆಸ್ತಿ ತುಂಗಭದ್ರಾ ಡ್ಯಾಮು, ಆ ಭಾಗದ ಡ್ಯಾಮ್ದ ಗೇಟ್ ನಂಬರ್ 19 ಕೊಚ್ಕೊಂಡು ಹೋಗಿದೆ. 60 TMC ಇದ್ದಂಥ ನೀರು ಖಾಲಿ ಆಗ್ತಾ ಇದೆ. ಅಲ್ಲಿಯ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಸರ್ಕಾರ ಏನು ಸ್ಪಷ್ಟನೆ ಕೊಡುತ್ತೆ ಅನ್ನೋದು? ಇವತ್ತು TB ಬೋರ್ಡ್ನವರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರತೆಯಿಂದ ಪರಿಗಣನೆ ಮಾಡಿ ಈ ರೀತಿಯ ಪುನರಾವರ್ತನೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಈಗ ತತ್ಕ್ಷಣವೇ ಆ ಒಂದು ಡ್ಯಾಮ್ನಲ್ಲಿ ಏನು ನೀರು ಇವತ್ತು ಸಂಗ್ರಹಣೆ ಆಗಬೇಕಾಗಿದೆ. ನೀರು ಹರಿದು ಹೋಗ್ತಾ ಇದೆ. ಇನ್ನೂ ಮಳೆಗಾಲ ಇದೆ, ಸೆಪ್ಟೆಂಬರ್ ಅಂತ್ಯದವರೆಗೆ ನೀರು ಅದರಲ್ಲಿ ಶೇಖರಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಾರ ಅವಧಿ ಬೇಕಾಗುತ್ತೆ ಆ ಗೇಟ್ನ ಸರಿಪಡಿಸೋಕೆ ಅನ್ನುವಂಥದ್ದು. 60 TMC ಇತ್ತು. ಹೋದ್ರೆ ಎರಡನೇ ಬೆಳೆಗೆ ನೀರು ಇರಲ್ಲ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕೂಡ ಬೇಸಿಗೆ ಟೈಮ್ನಲ್ಲಿ ಉದ್ಭವ ಆಗುತ್ತೆ ಅನ್ನೋದು. ನೀವು ಆ ಭಾಗ ಪ್ರತಿನಿಧಿಸೋದ್ರಿಂದ ನಿಮ್ಗೆ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದು ಗೊತ್ತಿರ್ತದೆ. ಈಗ ನಮಗೆ ದೇವರ ಮೇಲೆ ಭರವಸೆ ಇದೆ, ಮಳೆ ಚೆನ್ನಾಗಿ ಬರ್ತದೆ ಅನ್ನುವಂಥ ಮುನ್ಸೂಚನೆಗಳಿದ್ದಾವೆ. ಹೀಗಾಗಿ ಇವತ್ತು ಸೆಪ್ಟೆಂಬರ್ವರೆಗೇನು ಮಳೆ ಬರ್ತದೆ. ಮಳೆ ಬಂದು ಆ ಡ್ಯಾಮ್ ಮತ್ತೆ ಸಂಪೂರ್ಣವಾಗಿ ಭರ್ತಿ ಆಗ್ತದೆ. ಅದನ್ನು ಇವತ್ತು ಸರಿಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ಇನ್ನೊಂದು ಪ್ರಮುಖವಾಗಿ ಸರ್, ಡ್ಯಾಮ್ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. KRSಗೆ ಇರತಕ್ಕಂತಹ ನಿರ್ವಹಣೆ ಆಲಮಟ್ಟಿ ಮತ್ತು ತುಂಗಭದ್ರದ ಆಗ್ತಾ ಇಲ್ಲ ಅನ್ನೋಂಥ ಆಕ್ರೋಶನ ಆ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ತಾವು ಕೂಡ ಪ್ರತಿನಿಧಿ ಇದ್ರಿ, ಇದನ್ನು ಒತ್ತಾಯ ಮಾಡ್ತೀರಾ ಸರ್ಕಾರದ ಮಟ್ಟದಲ್ಲಿ? ಜನರ ಆತಂಕ ಇದೆ. ಮಾನ್ಯ ನೀರಾವರಿ ಮಂತ್ರಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತಜ್ಞರ ಒಂದು ತಂಡವನ್ನು ಕಳಿಸಿ ವರದಿಯನ್ನು ತೆಗೆದುಕೊಂಡು ಅದರ ಬಗ್ಗೆ ಅನುಷ್ಠಾನ ಮಾಡುವಂಥ ಕೆಲಸ, ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡುತ್ತೇನೆ. ಸಚಿವರೇ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಖಾತೆನ ಅನ್ನುವಂಥದ್ದು ಸರ್. ಯಾಕಂದ್ರೆ ಮೂರು ಜವಾಬ್ದಾರಿಗಳಿದ್ದಾವೆ. ಬೆಂಗಳೂರು ಅಭಿವೃದ್ಧಿ, KPCC, ಜಲಸಂಪನ್ಮೂಲ. ಈ ರೀತಿಯಲ್ಲಿ ಸುಳ್ಳು ಜನರಿಗೆ ಬಿತ್ತರಿಸುವಂಥ ಕೆಲಸ ಬೇಡ. ಇವತ್ತು ಸುಮಾರು ವರ್ಷದಿಂದ ಹಿಂದೆ 4 ವರ್ಷ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. ಇದು ನಿರಂತರವಾಗಿ ನಡೆಯುವಂಥದ್ದು. ಈಗ ಮಾನ್ಯ ಸಚಿವರ ಒಂದು ಗಮನದಲ್ಲಿ ಬಂದಿದೆ. ಅತ್ಯಂತ ಕ್ರಿಯಾಶೀಲರಾಗಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದ್ರ ಬಗ್ಗೆನೂ ತತ್ಕ್ಷಣವೇ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಕೊನೆ ಪ್ರಶ್ನೆ ಸರ್, ಏನಿಲ್ಲ 1 ವರ್ಷದಿಂದ ರಿವ್ಯೂ ಮೀಟಿಂಗೇ ಮಾಡಿಲ್ಲ ಅನ್ನುವಂಥದ್ದು ಆರೋಪ ಸರ್. ನೋಡಿ, ದಿನನಿತ್ಯ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಕೂತಲ್ಲಿ 1 ವರ್ಷ ಮಾಡಿಲ್ಲ, 2 ವರ್ಷ ಮಾಡಿಲ್ಲ, ಏನು ಅರ್ಥ ಇದೆ ಅದಕ್ಕೆ? ಇದಿಷ್ಟು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಮಾತು. ಸರ್ಕಾರ ಕೂಡ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಡ್ಯಾಮ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. TB ಡ್ಯಾಮ್ ನಿರ್ವಹಣೆ ವೈಫಲ್ಯಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡ್ತಿದ್ದಾರಾ ಸಚಿವ ಈಶ್ವರ್ ಖಂಡ್ರೆ? 4 ವರ್ಷ ಬಿಜೆಪಿ ಸರ್ಕಾರವಿತ್ತು ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಬಿಜೆಪಿ ಸರ್ಕಾರವೇ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅಂತ. ಕ್ರಸ್ಟ್ ಗೇಟ್ ಕಟ್ ಆಗೋದಕ್ಕೆ ಬಿಜೆಪಿ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಮಾತು. ಇದನ್ನ ಹೈಟ್ ಆಫ್ ಇರೆಸ್ಪಾನ್ಸಿಬಿಲಿಟಿ ಅನ್ಬೇಕೇನೋ, ಬಹುಶಃ ಬೇಜವಾಬ್ದಾರಿಯ ತುತ್ತ ತುದಿ. ಇವ್ರು ಯಾವ ತರ ಬೇಜವಾಬ್ದಾರಿ ಮೆರಿತಾ ಇದ್ದಾರೆ ಅನ್ನೋದಕ್ಕೆ ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಮತ್ತೊಬ್ಬರಿರಲಿ, ಈಗ ಅಧಿಕಾರದಲ್ಲಿ ಇರೋರು ಮೇಂಟೈನ್ ಮಾಡ್ಬೇಕಲ್ವಾ? ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಲ್ಯಾಣ ಕರ್ನಾಟಕದ ಹಿರಿಯ ನಾಯಕರು ಮತ್ತು ರಾಜ್ಯದ ಸಚಿವರಾದಂತಹ ಈಶ್ವರ್ ಖಂಡ್ರೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕಲ್ಯಾಣ ಕರ್ನಾಟಕ ಭಾಗದ ಆಸ್ತಿ ತುಂಗಭದ್ರಾ ಡ್ಯಾಮು, ಆ ಭಾಗದ ಡ್ಯಾಮ್ದ ಗೇಟ್ ನಂಬರ್ 19 ಕೊಚ್ಕೊಂಡು ಹೋಗಿದೆ. 60 TMC ಇದ್ದಂಥ ನೀರು ಖಾಲಿ ಆಗ್ತಾ ಇದೆ. ಅಲ್ಲಿಯ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಸರ್ಕಾರ ಏನು ಸ್ಪಷ್ಟನೆ ಕೊಡುತ್ತೆ ಅನ್ನೋದು? ಇವತ್ತು TB ಬೋರ್ಡ್ನವರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು.
ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರತೆಯಿಂದ ಪರಿಗಣನೆ ಮಾಡಿ ಈ ರೀತಿಯ ಪುನರಾವರ್ತನೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಈಗ ತತ್ಕ್ಷಣವೇ ಆ ಒಂದು ಡ್ಯಾಮ್ನಲ್ಲಿ ಏನು ನೀರು ಇವತ್ತು ಸಂಗ್ರಹಣೆ ಆಗಬೇಕಾಗಿದೆ, ನೀರು ಹರಿದು ಹೋಗ್ತಾ ಇದೆ. ಇನ್ನೂ ಮಳೆಗಾಲ ಇದೆ, ಸೆಪ್ಟೆಂಬರ್ ಅಂತ್ಯದವರೆಗೆ ನೀರು ಅದರಲ್ಲಿ ಶೇಖರಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಾರ ಅವಧಿ ಬೇಕಾಗುತ್ತೆ ಆ ಗೇಟ್ನ ಸರಿಪಡಿಸೋಕೆ ಅನ್ನುವಂಥದ್ದು. 60 TMC ಇತ್ತು, ಹೋದ್ರೆ ಎರಡನೇ ಬೆಳೆಗೆ ನೀರು ಇರಲ್ಲ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕೂಡ ಬೇಸಿಗೆ ಟೈಮ್ನಲ್ಲಿ ಉದ್ಭವ ಆಗುತ್ತೆ ಅನ್ನೋದು. ನೀವು ಆ ಭಾಗ ಪ್ರತಿನಿಧಿಸೋದ್ರಿಂದ ನಿಮ್ಗೆ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದು ಗೊತ್ತಿರ್ತದೆ. ಈಗ ನಮಗೆ ದೇವರ ಮೇಲೆ ಭರವಸೆ ಇದೆ, ಮಳೆ ಚೆನ್ನಾಗಿ ಬರ್ತದೆ ಅನ್ನುವಂಥ ಮುನ್ಸೂಚನೆಗಳಿದ್ದಾವೆ. ಹೀಗಾಗಿ ಇವತ್ತು ಸೆಪ್ಟೆಂಬರ್ವರೆಗೇನು ಮಳೆ ಬರ್ತದೆ. ಮಳೆ ಬಂದು ಆ ಡ್ಯಾಮ್ ಮತ್ತೆ ಸಂಪೂರ್ಣವಾಗಿ ಭರ್ತಿ ಆಗ್ತದೆ. ಅದನ್ನು ಇವತ್ತು ಸರಿಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ಇನ್ನೊಂದು ಪ್ರಮುಖವಾಗಿ ಸರ್, ಡ್ಯಾಮ್ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. KRSಗೆ ಇರತಕ್ಕಂತಹ ನಿರ್ವಹಣೆ ಆಲಮಟ್ಟಿ ಮತ್ತು ತುಂಗಭದ್ರದ ಆಗ್ತಾ ಇಲ್ಲ ಅನ್ನೋಂಥ ಆಕ್ರೋಶನ ಆ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ತಾವು ಕೂಡ ಪ್ರತಿನಿಧಿ ಇದ್ರಿ, ಇದನ್ನು ಒತ್ತಾಯ ಮಾಡ್ತೀರಾ ಸರ್ಕಾರದ ಮಟ್ಟದಲ್ಲಿ? ಜನರ ಆತಂಕ ಇದೆ. ಮಾನ್ಯ ನೀರಾವರಿ ಮಂತ್ರಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತಜ್ಞರ ಒಂದು ತಂಡವನ್ನು ಕಳಿಸಿ ವರದಿಯನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಅನುಷ್ಠಾನ ಮಾಡುವಂಥ ಕೆಲಸ, ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡುತ್ತೇನೆ. ಸಚಿವರೇ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಖಾತೆನ ಅನ್ನುವಂಥದ್ದು ಸರ್. ಯಾಕಂದ್ರೆ ಮೂರು ಜವಾಬ್ದಾರಿಗಳಿದ್ದಾವೆ. ಬೆಂಗಳೂರು ಅಭಿವೃದ್ಧಿ, KPCC, ಜಲಸಂಪನ್ಮೂಲ. ಈ ರೀತಿಯಲ್ಲಿ ಸುಳ್ಳು ಜನರಿಗೆ ಬಿತ್ತರಿಸುವಂಥ ಕೆಲಸ ಬೇಡ. ಇವತ್ತು ಸುಮಾರು ವರ್ಷದಿಂದ ಹಿಂದೆ 4 ವರ್ಷ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು. ಇದು ನಿರಂತರವಾಗಿ ನಡೆಯುವಂಥದ್ದು. ಈಗ ಮಾನ್ಯ ಸಚಿವರ ಒಂದು ಗಮನದಲ್ಲಿ ಬಂದಿದೆ. ಅತ್ಯಂತ ಕ್ರಿಯಾಶೀಲರಾಗಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇದ್ರ ಬಗ್ಗೆನೂ ತತ್ಕ್ಷಣವೇ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಕೊನೆ ಪ್ರಶ್ನೆ ಸರ್, ಏನಿಲ್ಲ 1 ವರ್ಷದಿಂದ ರಿವ್ಯೂ ಮೀಟಿಂಗೇ ಮಾಡಿಲ್ಲ ಅನ್ನುವಂಥದ್ದು ಆರೋಪ ಸರ್. ನೋಡಿ, ದಿನನಿತ್ಯ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಕೂತಲ್ಲಿ 1 ವರ್ಷ ಮಾಡಿಲ್ಲ, 2 ವರ್ಷ ಮಾಡಿಲ್ಲ, ಏನು ಅರ್ಥ ಇದೆ ಅದಕ್ಕೆ? ಇದಿಷ್ಟು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರ ಮಾತು. ಸರ್ಕಾರ ಕೂಡ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಡ್ಯಾಮ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕಡೆ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ,